ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇದು ನನ್ನ ಭಾನುವಾರದ ಮುಂಜಾನೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಾರ್ನಿಂಗ್ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ಕ್ರ್ಯಾಬ್ ಸಾಂಬಾರು ಮಾಡು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇದ್ದೀರಾ, ಇದು ಫಿಶ್ ಮಾರ್ಕೆಟ್. ಸೊ ಇಲ್ಲಿ ಕ್ರ್ಯಾಬ್ ನೋಡಿ, ಫುಲ್ ಲೈವ್ ಕ್ರ್ಯಾಬ್ಸ್ ಇದೆ. ಸೊ ಇವತ್ತೇ ನಾನು ಫಸ್ಟ್ ಹೋಗಿದ್ದು. ತುಂಬಾ ಫ್ರೆಶ್ ಆಗಿತ್ತು. ಸೊ ನಾನು ನನ್ನ ಹಸ್ಬೆಂಡ್ ಕ್ರ್ಯಾಬ್ನ ತೊಗೊಂಡು, ಹಾಗೆ ನನ್ನ ಫೋನಿಂದು ಸ್ಕ್ರೀನ್ ಗಾರ್ಡ್ ಬೇರೆ ಒಡೆದೋಗಿತ್ತು. ಸೊ ಅದಕ್ಕೆ ಅದನ್ನು ಕೂಡ ನಾನು ರಿಪೇರ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ನಂತರ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೆ. ನೋಡಿ, ಅಲ್ಲೇ ಕ್ಲೀನ್ ಮಾಡಿಕೊಟ್ಟಿದ್ರು, ಬಟ್ ನಾನು ಮನೆಗೆ ತಂದ ಮೇಲೆ ಮತ್ತೆ ಒಂದು 5 to 6 ಟೈಮ್ಸ್ ಸಾಲ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ತುಂಬ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಕ್ರ್ಯಾಬ್ನ. ತುಂಬ ಫ್ರೆಶ್ ಆಗಿತ್ತು ಕೂಡ. ಸೊ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನೇನು ಬೇಕು ಅಂತ. ನೋಡಿ, ಒಂದು 3 ಮೀಡಿಯಮ್ ಸೈಜ್ದು ಟೊಮ್ಯಾಟೊ, ಒಂದು 2 ಮೀಡಿಯಮ್ ಸೈಜ್ದು ಆನಿಯನ್, ಒಂದು ಸ್ವಲ್ಪ ಗಾರ್ಲಿಕ್ ತೊಗೊಳ್ಳಿ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡರ್, 1 ಬೌಲ್ ಕೊಬ್ಬರಿ, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಹಾಗೆ ಚಕ್ಕೆ ಮತ್ತು ಲವಂಗ, ಒಂದು 8ರಿಂದ 10 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ನೋಡಿ, ಪ್ಯಾನ್ಗೆ ನಾನು ಆಯಿಲನ್ನು ಹಾಕ್ಕೊಂಡು ಇದಕ್ಕೆ ನಾನೀಗ ಆನಿಯನ್ನ ಹಾಕ್ಕೋತಾ ಇದ್ದೀನಿ. ಮೊದಲು ನಾವು ಮಸಾಲವನ್ನು ರೆಡಿ ಮಾಡಬೇಕು ಅಂದರೆ ಸೊ ಇದನ್ನೆಲ್ಲ ನೀಟಾಗಿ ಹುರ್ಕೋಬೇಕು. ಈಗ ನಾನು ಟೊಮೆಟೊನೂ ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾನು ನೋಡಿ ಸ್ಪೈಸಸ್ ಇಟ್ಕೊಂಡಿದ್ನಲ್ಲ ಅದನ್ನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊಬ್ಬರಿ ಇಟ್ಕೊಂಡಿದ್ನಲ್ವ ಒಂದು ಬಟ್ಲು, ಅದನ್ನು ಕೂಡ ಈಗಲೇ ಹಾಕ್ಕೊಂಡು ಅದ್ರ ಜೊತೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರೆಡಿ ಆಗಿದೆ. ಸೊ ಈಗ ಇದನ್ನು ನಾವು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಬರೋಣ. ನೋಡಿ, ಇದಕ್ಕೆ ಈಗ ನಾನು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ, 1-2 ಗಡ್ಡೆ, ಹಾಗೆ 1 ಸ್ಪೂನ್ ಅರಿಶಿಣದ ಪೌಡರ್, ಹಾಗೆ ಕೊತ್ತಂಬರಿ ಪೌಡ್ರ್ ಇತ್ತಲ್ವ 1-2 ಸ್ಪೂನ್, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಬರೋಣ. ನೋಡಿ, ಈಗ ಪೇಸ್ಟ್ ರೆಡಿ ಆಗಿದೆ. ಸೊ ಪೇಸ್ಟ್ ತುಂಬಾ ಚೆನ್ನಾಗಾಗಿದೆ. ಈಗ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಏಡಿ, ಸೊ ಅದರದ್ದು ಏನು ಲೆಗ್ಸ್ ಇದೆ ಅಲ್ವಾ, ಕಾಲು, ಅದನ್ನು ಸ್ವಲ್ಪ ಓಪನ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಸಾಂಬಾರು ನೀಟಾಗಿ ಒಳಗೆ ಹೋಗಲಿ ಅಂತ ಹೇಳಿ. ನೋಡಿ, ಇವಾಗ ಒಂದು ಪಾತ್ರೆಗೆ ನಾನು ಆಯಿಲನ್ನು ಹಾಕ್ಕೊತಾ ಇದ್ದೀನಿ, ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಸೊ ಈಗ ನಾನು ತೊಳೆದಿಟ್ಕೊಂಡಿರೋಂಥ ಕ್ರ್ಯಾಬ್ಸ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಜೊತೆ. ಸೊ ಈಗ ನಾನು ಕ್ರ್ಯಾಬ್ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಸೊ ನೀಟಾಗಿ ಕಲಿಸ್ಕೊಂಡು ಇವಾಗ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಇದೇ ಗ್ಯಾಪಲ್ಲಿ ನಾನು ಸೋಫಾ ಕವರ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿದ್ದೆ. ಸೊ ಈಗ ಅದನ್ನೆಲ್ಲ ವಾಪಸ್ ಹಾಕ್ತಾಯಿದ್ದೀನಿ. ಈಗ ನೋಡಿ 10 ಮಿನಿಟ್ಸ್ ಆಗಿದೆ. ಸೊ ಕ್ರ್ಯಾಬ್ ಕೂಡ ನೀಟಾಗಿ ಬೆಂದಿದೆ, 150% ಇವಾಗ ಅದು ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ನಾನು ಅದಕ್ಕೆ ರುಬ್ಕೊಂಡಿರುವಂತಹ ಏನು ಮಸಾಲ ಇತ್ತಲ್ವ ಅದನ್ನು ಈಗ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ರುಬ್ಕೊಂಡಿರೋ ಮಸಾಲಾನ ಹಾಕಿ ಅದ್ರ ಜೊತೆ ಒಂದು 2 ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು. ನೋಡಿ, ಇವಾಗ ಅದು ಕುದೀತಾ ಇದೆ. ನೋಡಿ, ಕ್ರ್ಯಾಬ್ಸ್ ಈಗ ಆಲ್ಮೋಸ್ಟ್ ಬೆಂದಿದೆ. ಸೊ ಈಗ ನಾನು ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಉಪ್ಪನ್ನು ಕೈಯಲ್ಲಿ ಹಾಕೋತೀನಿ, ಯಾಕಂದರೆ ನನಗೆ ಅಳತೆ ಕೈಯಲ್ಲೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಇದನ್ನು ಹಾಕಿಬಿಟ್ಟು ನಾವು ಒಂದು 5 to 10 ಮಿನಿಟ್ಸ್ ನಾವು ಮತ್ತೆ ಇನ್ನೊಂದು ಸಾರಿ ಕುದಿಸ್ಕೊಳ್ಳೋಣ.
ನೋಡಿ ಇವಾಗ ಫುಲ್ಲು ಚೆನ್ನಾಗಿ ಕುದೀತಾ ಇದೆ. ಸೊ ಆಲ್ಮೋಸ್ಟ್ ಸಾಂಬಾರು ಆಗಿದೆ ಇವಾಗ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರ್ಯಾಬ್ಸ್ ತುಂಬಾ ಚೆನ್ನಾಗಿತ್ತು, ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು, ಹಾಗೆ ತುಂಬ ಟೇಸ್ಟಿ ಕೂಡ ಆಗಿತ್ತು. ನೀವು ಕೂಡ ಪ್ಲೀಸ್ ಮನೆಯಲ್ಲಿ ಬೇಕಿದ್ರೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ನನ್ನ ಹಸ್ಬೆಂಡ್ಗೆ ರೊಟ್ಟಿ ಜೊತೆ ಊಟ ಕೊಟ್ಟಿದ್ದೆ. ಸೊ ಅವರು ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ಸಂಜೆ ಆಗಿತ್ತು, ನನಗೂ ಕೂಡ ತುಂಬ ತಲೆನೋವ್ತಾ ಇತ್ತು ಅಂತ ನಾನು ಮಲಗಿದ್ದೆ. ಬಟ್ ಅಡುಗೆ ಮನೇಲಿ ಏನೋ ಸೌಂಡ್ ಆಗ್ತಿದೆ ಅಂತ ಬಂದರೆ ನನ್ನ ಹಸ್ಬೆಂಡ್ ಬ್ರೆಡ್ ಫ್ರೈ ಮಾಡಿ ಹಾಗೆ ಟೀ ಕೂಡ ಮಾಡ್ತಾಯಿದ್ರು. ಸೊ ಐ ಆಮ್ ವೈಟಿಂಗ್ ಫಾರ್ ಹಿಮ್. ಏನಿದು? ಬೆಲ್ಲದ ಚಾ ಮತ್ತು ಬ್ರೆಡ್ ಫ್ರೈ. ಹೌದಾ? ನೀವು ಮಾಡಿದ್ರಾ? ನಾನು ಮಾಡಿದೆ. ಹೆಂಗೆ ಮಾಡಿದ್ರಿ? ಸ್ವಲ್ಪ ಬೆಲ್ಲ ಹಾಕಿ ಚಾ ಪುಡಿ ಹಾಕಿ ಚಾ ಮಾಡಿದೆ. ಬ್ರೆಡ್ ತವೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿದ್ದೀನಿ ವಿತ್ ಸಾಸ್. ಹೌದಾ? ಇಷ್ಟೆಲ್ಲ ಬರುತ್ತೆ ನಿಮಗೆ? ಬರುತ್ತೆ. ಎಂತೆಗೆ ತಲೆ ನೋವ್ತೈತಲ್ಲ, ಅದಕ್ಕೆ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್.